ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನನ್ನಾಯುವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಅವರಾಗಿ ನೀನು ತಂಗಿ ತಂಗಿ ಅನ್ನೋದೆ ನನಗೆ ಶ್ರೀರಕ್ಷೆ. ಎದೆಯಾಗಿ ನೀನು ಹೆಗಲಾಗಿ ನೀನು ಭ್ರಾತೃದೇವೋ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತೀವಿ ಈ ರಕ್ಷಾ ಬಂಧನ. ಈ ರಕ್ಷಾ ಬಂಧನ.
ಸುಂದರ ಚಂದಿರ ಗದುಗಿನ ಗವಾಯಿ ಗಿರುಶಿಖರ ಬೆಟ್ಟದ ಚತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಇರದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ ಕಟ್ಟಿ ಬೆಳೆಸುತ್ತಾ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ ಸಾವಿರ ಸಾವಿರ ಅಂದ ಮಕ್ಕಳಿಗೆ ಸಜಾಯಿತು ಈ ಭೂಲೋಕ ಬರೆದರು ನಾಟಕ ಪುರಾಣ ಚರಿತೆ ಹಣೆಯಲ್ಲಿ ಕಾಗದು ಪಾಂಡಿತ್ಯ ಸೂಸುತ್ತಿರುವುದು ಎಲ್ಲೆಡೆ ಸೌರವ ಇವರದೇ ಆದ ಸಾಹಿತ್ಯ ಹಕ್ಕಿಗಳೆಲ್ಲ ಉಳಿದವು ನಡೆದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ರಾಜ ರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ದರೆ ಒಳಗೆ ನಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯ ಅಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ನಮ್ಮ ಈ ಸೇವಾ ಭಾರತಿ ಸಂಸ್ಥೆ ಟಿ ರೋಡ್ ಮಂಗಳೂರಿನಲ್ಲಿ ಸುಮಾರು 25 ವರ್ಷದಿಂದ ಸಂಸ್ಥೆ ನಡೆಸುತ್ತಾ ಬಂದಿದೆ. ಹಾಗೆ ಇಲ್ಲಿ ಉಳ್ಳಾಲದಲ್ಲಿ ಕೂಡ 1.5 ವರ್ಷದಿಂದ ಸೇವಾ ಭಾರತಿ ಸಂಸ್ಥೆಯವರು ನಡೆಸ್ತಾ ಇದ್ದಾರೆ ನಮ್ಮ ಈ ದಿವ್ಯಾಂಗರ ಅದಮ್ಯ ಚೇತನ ಎಂಬ ಸಂಸ್ಥೆಯನ್ನು. ಬೆಳಿಗ್ಗೆ ಪೂರ್ವ 9:15ಗೆ ಶಾಲೆ ಆರಂಭವಾಗುತ್ತದೆ. ನಂತರ 9:40ಕ್ಕೆ ನಾವು ಪ್ರೇಯರ್ ಮಾಡಿಸ್ತೇವೆ. ನಂತರ 9:40ರಿಂದ 10 ಕಾಲರ ತನಕ ನಾವು ಯೋಗಾಸನ ಮಾಡಿಸಿ ನಂತರ 10 ಕಾಲರಿಂದ 10:15 30 ತನಕ ಸ್ನ್ಯಾಕ್ಸ್ ಕ್ಲಾಸ್ ಸ್ನ್ಯಾಕ್ಸ್ ತಿನ್ನಿಸ್ತೇವೆ ಉಪಹಾರವನ್ನು. 10:15 ನಂತರ ನೆಕ್ಸ್ಟ್ 12 ಗಂಟೆ ತನಕ ಕಲಿಕೆಯನ್ನು ಅಭ್ಯಾಸ ಮಾಡುತ್ತೇವೆ. ನಂತರ ಕ್ರಾಫ್ಟ್ ಕ್ಲಾಸ್ ಮಾಡಿಸ್ತೇವೆ. ನಂತರ 12 ಗಂಟೆ ನಂತರ ನಾವು ವಿರಾಮ ಮಾಡಿಸ್ತೇವೆ. ಮಕ್ಕಳಿಗೆ ಎಕ್ಸಸೈಸ್ ಆಗಲಿ ನೀರು ಕುಡಿಸೋದಾಗಲಿ ಆ ಥರ ಮಾಡಿಸ್ತೇವೆ. 12 ಗಂಟೆಯಿಂದ 12:10 ನೆಕ್ಸ್ಟ್ 12:10ರಿಂದ 1 ಗಂಟೆ ತನಕ ಅದೇ ಆರಂಭ ಮಾಡ್ತೇವೆ. ಕಲಿಕೆಯಾಗಲಿ ಕ್ರಾಫ್ಟ್ ಕ್ಲಾಸ್ ಆಗಲಿ. ನೆಕ್ಸ್ಟ್ 1 ಗಂಟೆಯಿಂದ 1:30 ಗಂಟೆ ತನಕ ನಾವು ಲಂಚ್ ಬ್ರೇಕ್. 1:30 ಗಂಟೆಯಿಂದ 2 ಗಂಟೆ ತನಕ ಬ್ರೇಕ್ ಮಾಡಿಸ್ತೇವೆ. ಅಂದರೆ ರೆಸ್ಟ್ ಕೊಡ್ತೇವೆ. ಟ್ಯಾಬ್ಲೆಟ್ ಕೊಡುವವರಿಗೆ ಟ್ಯಾಬ್ಲೆಟ್, ಹುಷಾರಿಲ್ಲದವರಿಗೆ ಮತ್ತು ಯಾವ ಥರ ಮೆಡಿಸಿನ್ ಕೆಲವರಿಗೆ ಕೊಡಲಿಕ್ಕೆ ಕೊಡ್ತೇವೆ ಪೇರೆಂಟ್ಸ್ ಅದನ್ನು ಕೊಡಿಸ್ತೇವೆ. ಮತ್ತು ಕೆಲವರು ಈಗ ಗಾಯ ಆದವ್ರಿಗೆಲ್ಲ ಆ ಥರ ಮೆಡಿಸಿನ್ ಕೊಡಿಸುವಂಥದ್ದೆಲ್ಲ 1:30 ಗಂಟೆಯಿಂದ 2 ಗಂಟೆ ತನಕ ಮಾಡ್ತೇವೆ. 2 ಗಂಟೆಯಿಂದ 2:30 ಗಂಟೆ ತನಕ ನಾವು ಜನರಲ್ ನಾಲೆಡ್ಜ್ ಆಗಿ ಮಕ್ಕಳಿಗೆ ಕೊಡ್ತೇವೆ. ಅದರಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೊಡ್ತೇವೆ. ಮಕ್ಕಳಿಗೆ ಗೋಲ್ ಕೊಡ್ತೇವೆ. ಮಕ್ಕಳನ್ನು ಇಂಪ್ರೂವ್ ಮಾಡುವಾಗ ಒಂದು ಅವರ ದೈನಂದಿನ ಚಟುವಟಿಕೆ ಯಾವ ಥರ ಮಾಡಿಸ್ಬೋದು, ಬ್ರಷ್ ಮಾಡುವಂಥದ್ದು, ಡ್ರೆಸ್ ಮಾಡಿಸುವಂಥದ್ದು ಯಾವ ಥರ ಮಾಡಬೇಕು, ಮತ್ತು ದೈನಂದಿನ ಅವರು ಯಾವ ಥರ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಗುರು ಹಿರಿಯರನ್ನು ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಸೋಷಿಯಲಲ್ಲಿ ಯಾವ ಥರ ಇರಬೇಕು ಅಂತ ಅವರಿಗೆ ಯಾವ ಥರ ನಾವು ಕ್ಲಾಸ್ ಕೊಡ್ತೇವೆ. ನಂತರ 3 ಗಂಟೆಯಿಂದ 4 ಗಂಟೆ ತನಕ ಅವರಿಗೆ ಗೇಮ್ಸ್ ಮಾಡ್ತೇವೆ. 3 ಗಂಟೆ ನಂತರ 4 ಗಂಟೆ ತನಕ ಮಕ್ಕಳು ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ತಾರೆ. ಮಕ್ಕಳನ್ನು ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ 10 ಮಂದಿ ಸಿಬ್ಬಂದಿಯವರಿದ್ದಾರೆ. ಅದರಲ್ಲಿ 3 ಸ್ಪೆಷಲ್ ಎಜುಕೇಟರ್ ಟೀಚರ್ಸ್ ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಒಬ್ಬರು ಡಾಕ್ಟರ್ ಮತ್ತು ಅಸಿಸ್ಟೆಂಟ್, ಮತ್ತು ಸ್ಪೀಚ್ ಡಾಕ್ಟರ್ ಒಬ್ಬರು ಅಂದರೆ ಮಂಡೆ ಒಬ್ಬರು ಇರ್ತಾರೆ. ನಂತರ ಅವರಿಗೆ ಗೈಡ್ ಆಗಿ 2 ಇರ್ತಾರೆ, ಸ್ಟೂಡೆಂಟ್ಸ್ ಕಳಿಸ್ತಾರೆ. ಅವರು ಡೈಲಿ ಇರ್ತಾರೆ ಸ್ಪೀಚ್ ಥೆರಪಿ. ಅದು ಬಿಟ್ಟರೆ ನಮ್ಮ ಜೊತೆ ಫ್ರೀಯಾಗಿ ಅಂದರೆ ನಮ್ಮ ಜೊತೆ ಎಲ್ಲ ಕೆಲಸಕ್ಕೆ ಕೈ ಹಿಡಿಸುವಂತಹ ನಮ್ಮ ಮುರಳಿ ಸರ್ ಕೂಡ ಇದ್ದಾರೆ. ಹಾಗೆ 2 ಆಯಾ ಕೆಲಸ
ಸಹಾಯಕ್ಕಾಗಿ ಇಬ್ಬರು ಇದ್ದಾರೆ. ಮಕ್ಕಳಿಗೆ ಯಾವುದೇ ಆಗಲಿ ತಿಂಡಿ ತಿನ್ನಿಸ್ಲಿಕ್ಕೆ ಆಗಲಿ ನಮಗೆ ಪ್ರತಿಯೊಂದು ಕೆಲಸಕ್ಕೆ ಅವರು ಹೆಲ್ಪ್ ಮಾಡಲಿಕ್ಕೆ ಇದ್ದಾರೆ. ನೆಕ್ಸ್ಟ್ ಈ ಥರ ನಾವು ಮಕ್ಕಳಿಗೆ ಕ್ರಾಫ್ಟ್ ಎಲ್ಲ ಮಾಡಿಸ್ತೇವೆ. ಇಲ್ಲಿ ಡೆಕೋರೇಷನ್ ಎಲ್ಲ ಗೋಡೆಗೆಲ್ಲ ಹಾಕಿದಂತಹ ನಾವು ಮಕ್ಕಳಿಗೆ ಕೈಯಲ್ಲಿ ಮಾಡಿಸುವಂಥದ್ದು. ಅದರ ಜೊತೆ ಟೀಚರ್ಸ್ ನಾವು ಕೂಡ ಹೆಲ್ಪ್ ಮಾಡ್ತೇವೆ. ಮಕ್ಕಳಿಗೆ ಒಬ್ಬರಿಂದ ಆಗ್ತದೆ ಅಂತ ಅಲ್ಲ, ಅವರಿಗೆ ಟೈಮ್ ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ನಾವು ಏನಂತ ಹೇಳಿದರೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಕೆಲವರು ವಿದ್ಯಾಭ್ಯಾಸ ಮಾಡಿ ಈ ಸಂಸ್ಥೆಗೆ ಜಾಯ್ನ್ ಆಗಿರ್ತಾರೆ. ನಂತರ ಇವರನ್ನು ನಾವು 10th ಕ್ಲಾಸ್ಗೆ ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಅವರನ್ನು ನೆಕ್ಸ್ಟ್ ಅಂದರೆ ನಾವು ಆಲ್ರೆಡಿ ರಾಜ್ಯದಲ್ಲಿ ಪ್ರಥಮವಾಗಿ ಕೊಕ್ಕಡ ಮತ್ತು ಕೊಯ್ನಾ ಸ್ಟೂಡೆಂಟ್ ಇಬ್ಬರು ಡಿಸ್ಟಿಂಕ್ಷನ್ ಸ್ಟೂಡೆಂಟಲ್ಲಿ ಪಾಸ್ ಆಗಿದ್ದಾರೆ. ಅದೇ ಥರ ನಾವು ಇಲ್ಲಿ ಕೂಡ ಇಂಥ ಮಕ್ಕಳು ನಮಗೆ ಸಿಕ್ಕಿದ್ರೆ ಅಂಥ ಮಕ್ಕಳು ನಾವು ಗುರುತಿಸಿ ಅವ್ರನ್ನ SSLC ಎಕ್ಸಾಮ್ ಬರೆಸಿ ಅವರಿಗೆ ಕಂಕನಾಡಿಯಲ್ಲಿ ಯೂತ್ ಫಾರ್ ಜಾಬ್ಸ್ ಅಂತ ಟ್ರೈನಿಂಗ್ ಇದೆ, ಅಲ್ಲಿ ಅವರಿಗೆ ಕಲಿಸುವಂತ ನಾವು ಹೆಲ್ಪ್ ಮಾಡ್ತೇವೆ. ಯಾರೇ ಆಗಲಿ ಪೇರೆಂಟ್ಸ್ ಅವರಿಗೆ ಬೇಕಾದ ಪೆನ್ಷನ್ ಮತ್ತು ಅಥವಾ ವೀಲ್ ಚೇರ್ ಆಗಲಿ ಏನೇ ಆಗಲಿ ಎಲ್ಲ ಅವಶ್ಯಕತೆ ಇದೆ. ಕೆಲವರಿಗೆ ಅದರ ಬಗ್ಗೆ ಮಾಹಿತಿಯೇ ಗೊತ್ತಿಲ್ಲ, ಅದನ್ನು ಬೇಕಾದರೆ ನಮ್ಮಲ್ಲಿ ಬಂದು ತಿಳ್ಕೊಬೋದು. ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಹೆಲ್ಪ್ ಮಾಡ್ತೇವೆ. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಆಗಲಿ ಇಂಥ ಮಕ್ಕಳು ಇದ್ದರೆ ಅದನ್ನು ಗುರುತಿಸಿ ನಮ್ಮಲ್ಲಿಗೆ ತನ್ನಿ, ನಾವು ಅದನ್ನು ಅವರ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ನೋಡ್ತೇವೆ. ಯಾಕಂದರೆ ಆ ಮಕ್ಕಳನ್ನು ನೀವು ಹಿಂದೆ ಹಾಕಿದರೆ ಆ ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಈ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಇಲ್ಲಿಂದ ನಮಗೆ ಈ ಭೋಜನ ವ್ಯವಸ್ಥೆ ಆಗಲಿ ಉಪಹಾರ ಎಲ್ಲವನ್ನು ನಮಗೆ ಹೃದಯಪೂರ್ವಕವಾಗಿ ತಂದು ಕೊಟ್ಟಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಎಲ್ಲ ಆತ್ಮೀಯ ಲಯನ್ಸ್ ಬಾಂಧವರು ಈ ಒಂದು ಕಾರ್ಯಕ್ರಮ ಈ ಅದಮ್ಯ ಚೇತನ ಮಕ್ಕಳ ದಿವ್ಯಾಂಗ ಮಕ್ಕಳ ಜೊತೆ ಮಾಡಬೇಕು ಹೇಳಿ ಒಂದು ಉತ್ಸಾಹದಿಂದ ಎಲ್ಲರೂ ಇವತ್ತು ಆಗಮಿಸಿ ಇಲ್ಲಿ ನಾವು ಕಳೆದ ಕ್ಷಣ ನಿಜವಾಗ್ಲೂ ನಮಗೆ ತುಂಬ ಸಂತೋಷ ತಂದಿದೆ. ಮಕ್ಕಳನ್ನು ನಾವು ಸಂತೋಷಪಡಿಸುವಲ್ಲಿ ನಾವು ಶ್ರಮ ಪಟ್ಟದೇನಲ್ಲ, ನಾವು ಅವರೊಟ್ಟಿಗೆ ಸ್ವಲ್ಪ ಬೆರೆತು ನಾವು ಆಟ ಆಡಿದ್ದೇವೆ ಅಷ್ಟೇ. ಆದರೆ ಮಕ್ಕಳಿಗೆ ಖುಷಿಯಾಗಿದೆ ಎಂದು ನನ್ನ ಭಾವನೆ. ಮುಖ್ಯವಾಗಿ ಮಕ್ಕಳಿಗಿಂತ ಜಾಸ್ತಿ ಹೆತ್ತವರಲ್ಲಿ ಸ್ಥೈರ್ಯ ಮೂಡಬೇಕು ನನ್ನ ಪ್ರಕಾರ. ಯಾಕೆಂದರೆ ಅವರ ಆತ್ಮಸ್ಥೈರ್ಯದಿಂದ ಈ ಮಕ್ಕಳನ್ನು ದಿನನಿತ್ಯ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಲು ಸಾಧ್ಯವಾಗ್ತದೆ. ಹೆತ್ತವರು ಮಕ್ಕಳು ಯಾವ ರೀತಿಯೇ ಇರಲಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆದರೂ ಕೂಡ ಹೆತ್ತವರಿಗೆ ದೇವರು ಶಕ್ತಿ ಕೊಡಬೇಕು. ಅದೇ ರೀತಿ ಈ ಅದಮ್ಯ ಚೇತನದ ಎಲ್ಲ ಪದಾಧಿಕಾರಿಗಳಿರ್ಬೋದು, ಇಲ್ಲಿ ಇದನ್ನು ನೋಡಿಕೊಳ್ಳುವವರು ಬಹಳ ಪ್ರೀತಿಯಿಂದ ಅವರ ಪ್ರತಿಭೆಯನ್ನು ಹಾಗೂ ಮಕ್ಕಳಿಗೆ ಉತ್ತಮವಾಗಿ ಅವರು ನೋಡಿಕೊಳ್ಳುವ ಹಾಗೂ ಕೆಲವೊಂದು ಇಲ್ಲಿ ಗೋಡೆಯಲ್ಲಿ ಹಾಗೂ ಕೆಲವೊಂದು ಚಿತ್ರಗಳನ್ನು ಮಾಡಿದ್ದನ್ನು ಕಾಣಬಹುದು. ಮಕ್ಕಳ ಮುಖಾಂತರ ಅವರು ಮಾಡಿಸಿದ್ದಾರೆ. ಆದ ಕಾರಣ ಒಂದೊಂದು ಮಕ್ಕಳಲ್ಲಿ ಅವರದ್ದೇ ಆದಂತಹ ಒಂದು ಪ್ರತಿಭೆ ಇದೆ. ಅಂತಹ ಪ್ರತಿಭೆಯನ್ನು ಹೊರತರುವಲ್ಲಿ ಇಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಪೇರೆಂಟ್ಸ್ ಆಗಲಿ ಪೋಷಕರು ನಮ್ಮ ಮಕ್ಕಳು ಈ ರೀತಿ ಇದ್ದಾರೆ ಎಂದು ಯಾರೂ ಚಿಂತೆ ಮಾಡುವ ಅಗತ್ಯವಿಲ್ಲ. ಚಿಂತೆ ಆಗ್ತದೆ, ಅದು ಸಹಜ, ನಮಗೆ ಹೇಳಲಿಕ್ಕೆ ಸುಲಭ. ಆದರೂ ಕೂಡ ಇಂತಹ ಒಂದು ಸಂಸ್ಥೆ ಸೇವಾ ಭಾರತಿ ಅದಮ್ಯ ಚೇತನ ರಿಜಿಸ್ಟರ್ಡ್ ಬಾರಿ ಒಂದು ಕಾಳಜಿಯಿಂದ ಅವರನ್ನು ಇಲ್ಲಿ ನೋಡ್ತಾರೆ. ಆದ ಕಾರಣ ಆತ್ಮೀಯರೇ, ನಮ್ಮ ಲಯನ್ಸ್ ಕ್ಲಬ್ ಚೋಟಮಂಗಳೂರು ವತಿಯಿಂದ ಬೆಳಗಿನಿಂದ ಮಧ್ಯಾಹ್ನ ತನಕ ನಾವು ಇವರೊಂದಿಗೆ ಕಳೆದಿದ್ದೇವೆ. ನಮ್ಮ ಒಂದು ಸಂತೋಷ ತಂದ ಈ ಇದರಲ್ಲಿ ನಾವು ಬಾಕಿಯವರಿಗೂ ಹೇಳ್ತೇವೆ, ತಮ್ಮ ಚಟುವಟಿಕೆಗಳನ್ನು ಇಲ್ಲಿ ಮಾಡಬಹುದು, ಇಲ್ಲಿ ಮಾಡಿಕೊಂಡು ಈ ಮಕ್ಕಳಲ್ಲೂ ನಾವು ಸಂತೋಷವನ್ನು ಕಾಣಬಹುದು ಎಂದು ಹೇಳುತ್ತಾ ಈ ಒಂದು ಅವಕಾಶ ನಮಗೆ ಒದಗಿಸಿದ್ದಕ್ಕೆ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಹಂಚಿಗೆ ಮಕ್ಕಳ ಜೊತೆಯಲ್ಲಿ ತಮ್ಮನ್ನು ಏನು ನಾವು ಈ ಸಮಯವನ್ನು ಕಳಿಬೇಕು ಅಂತ ತಿಳ್ಕೊಂಡು ಹೇಳಿ ಬಂದು ನಮ್ಮ ಜೊತೆಯಲ್ಲಿ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ಅದಮ್ಯ ಚೇತನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.